ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಸಾಮಾನ್ಯ, ಆದರೆ ಈ ದೈವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಅನ್ನೋದೇ ಪವಾಡ. ಎಲ್ಲೆಡೆ ದೇವರ ಪಲ್ಲಕ್ಕಿಯನ್ನ ಆಳುಗಳು ಹೊತ್ತೊಯ್ಯೋದರೆ ಅಲ್ಲಿ ಮಾತ್ರ ಆಳುಗಳನ್ನೇ ಪಲ್ಲಕ್ಕಿ ಎಳೆದಾಡುತ್ತಾ ಹೋಗುತ್ತೆ. ಪಲ್ಲಕ್ಕಿ ಆರ್ಭಟಕ್ಕೆ ಅದನ್ನ ಹಿಡಿದ 20ಕ್ಕೂ ಅಧಿಕ ಯುವಕರನ್ನೇ ಪಲ್ಲಕ್ಕಿ ಹಿಡಿದಿಡಿಯುತ್ತೆ. ಅಷ್ಟಕ್ಕೂ ಆ ಪಲ್ಲಕ್ಕಿಯಲ್ಲಿ ಆರ್ಭಟಿಸುವ ಪವಾಡ ಶಕ್ತಿ ಯಾವುದು? ಇಂತಹ ಪವಾಡ ಪಲ್ಲಕ್ಕಿ ಇರೋದಾದ್ರೂ ಎಲ್ಲಿ ಅನ್ನೋ ಡೀಟೇಲ್ ಸ್ಟೋರಿ ಇಲ್ಲಿದೆ ನೋಡಿ. ಪಲ್ಲಕ್ಕಿ ಹಿಡಿದವರನ್ನೇ ಎಳೆದೊಯ್ಯುತ್ತಂತೆ ಆ ಶಕ್ತಿ. ಮಂಗಳೂರಿನ ಅತ್ತೂರಿನಲ್ಲಿ ಪಲ್ಲಕ್ಕಿ ಪವಾಡ. ಇದು ತುಳುನಾಡಿನ ಆರಾಧ್ಯ ದೈವ ಅರಸು ಕುಂಜಿರಾಯ ಉತ್ಸವದ ವೇಳೆ ಕಂಡುಬರೋ ಕಾರಣಿಕ. ಸಾಮಾನ್ಯವಾಗಿ ಉತ್ಸವದ ವೇಳೆ ದೈವ ದೇವರುಗಳ ವಿಗ್ರಹವನ್ನ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯುವುದು ಸಾಮಾನ್ಯ. ಆದರೆ ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಅತ್ತೂರಿನಲ್ಲಿ ನಡೆಯುವ ಅರಸು ಕುಂಜಿರಾಯ ದೈವದ ಜಾತ್ರಾ ಮಹೋತ್ಸವ ತುಂಬಾನೇ ವಿಶೇಷ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾರಂತಾಯ ಬಂಟ ದೈವದ ಮುಖವಾಡವನ್ನ ಪಲ್ಲಕ್ಕಿಯಲ್ಲಿಟ್ಟು ನಡೆದು ಬರುವ ಸನ್ನಿವೇಶವನ್ನು ನೋಡಲು ಊರ ಪರವೂರಿನ ಮಂದಿ ಕಿಕ್ಕಿರಿದು ಸೇರುತ್ತಾರೆ. ಇಲ್ಲಿ ಪಲ್ಲಕ್ಕಿಯನ್ನು ಸುಮಾರು 20ರಷ್ಟು ಯುವಕರು ಹೊತ್ತು ಬರುತ್ತಾರೆ. ಆ ವೇಳೆಗೆ ಜಾರಂತಾಯ ದೈವದ ಮುಗ ಹೊತ್ತ ಆ ಪಲ್ಲಕ್ಕಿ ಆವೇಶಕ್ಕೊಳಗಾಗಿ ತನ್ನನ್ನು ಹೊತ್ತಿರೋರನ್ನೇ ಎಳೆದಾಡುತ್ತಂತೆ. ಈ ನಮ್ಮದು ವಿಶೇಷ ಅಂತಂದ್ರೆ ಶಿಬರೂರು ಕೊಡಮಣಿತಾಯ ದೇವಸ್ಥಾನ ಅಂದ್ರೆ ಹತ್ತೂರು, ಕೊಡೆತ್ತೂರು ಮತ್ತೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ 3 ಜಾಗಕ್ಕೆ ಭೇಟಿ ಕೊಡುವಂತದ್ದು. ಆದರೆ ಹತ್ತೂರು ಮತ್ತೆ ಕೊಡೆತ್ತೂರು ಅಂದ್ರೆ ಶ್ರೀ ಕೊಡಮಣಿತಾಯ ಕ್ಷೇತ್ರದಿಂದ ಶಿಬರೂರು ಕೊಡಮಣಿತಾಯ ಭಂಡಾರ ಬರೆದು, ತದನಂತರ ಕಾಂತೇರಿ ಜಿಮಾದಿ ಅವರದು, ಅದರ ನಂತರ ಒಂದು ಜಾರಂದಾಯ ಮತ್ತೆ ಸ್ಥಳ ಜಿಮಾದಿ ಬಂಟ, ಇದು ಎಲ್ಲಾ ಕಡೆ ಒಂದು ಭಂಡಾರ ಬಂದು ಈ ಹತ್ತೂರು ಅರಸು ಕುಂಜಿರಾಯರನ್ನ ಒರ್ಪೆಲ್ಲ ಸಂಬಂಧದ ಬಾಳಿಕೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರಥಮದು ಸುರಿಗೆ ಅರಸು ಕುಂಜಿರಾಯರದ ನೇಮೋತ್ಸವ ಆಗ್ತದೆ. ಅದ ಮರು ದಿವಸ ಬೆಳಿಗ್ಗೆ ನಮ್ದು ಒಂದು ಉಳ್ಳ ದೈವದು ಕಂಚಿಮಿಂಚ ನೇಮ ಆಗ್ತದೆ. ಪಲ್ಲಕ್ಕಿಯನ್ನು ಹೊತ್ತ ಸುಮಾರು 20 ಮಂದಿಗೂ ಆ ಪಲ್ಲಕ್ಕಿಯ ಆರ್ಭಟವನ್ನು ತಡೆಯಲಾಗುವುದಿಲ್ವಂತೆ. ಈ ವೇಳೆ ಪಲ್ಲಕ್ಕಿಯನ್ನು ಹಿಡಿದಿರುವ ಯುವಕರು ಶತಪ್ರಯತ್ನದಿಂದ ಪಲ್ಲಕ್ಕಿಯೊಳಗಿರುವ ಮುಖವಾಡ ಬೀಳದಂತೆ ಮುಂದಕ್ಕೆ ಸಾಗಲು ಪ್ರಯತ್ನಿಸುತ್ತಾರೆ. ಸುಮಾರು 3 ಗಂಟೆ ಸತತ ಪ್ರಯತ್ನದ ಬಳಿಕ ಮುಖವಾಡವನ್ನು ಹೊತ್ತು ತಂದ ಪಲ್ಲಕ್ಕಿ ದೈವಸ್ಥಾನದ ಒಳಗೆ ಸೇರುತ್ತದೆ. ಇದನ್ನು ದೇವಸ್ಥಾನದ ಒಳಗೆ ತರೋದೇ ದೈವಶಕ್ತಿ ಅನ್ನೋದು ನಂಬಿಕೆ. ಇಲ್ಲಿ ದೈವದ ಈ ಒಂದು ನೇಮೋತ್ಸವ ಸಂದರ್ಭದಲ್ಲಿ ಹರಿಬಾದಿಯಿಂದ ಆ ಜಾರಂದಾಯನ ಭಂಡಾರ ಬರುವ ಒಂದು ವಿಶೇಷವಾಗಿರುತ್ತದೆ. ಈ ಭಂಡಾರವನ್ನು ತರುವಂತಹ ಸಂದರ್ಭದಲ್ಲಿ ಆ ಪಲ್ಲಂಕಿಯಲ್ಲಿ ಇದ್ದಂತ ಆ ಮುಗವನ್ನು ಆ ಪಲ್ಲಂಕಿಯಲ್ಲಿ ಇಟ್ಟು ತರುವಂತ 12 ಜನ ಆ ಪಲ್ಲಂಕಿಯನ್ನು ಹೊತ್ತುಕೊಂಡು ಬಂದರು. ಅದು ಒಂದು ಕಾರಣಿಕವಾಗಿ ಯಾರಿಗೂ ಹಿಡಿಯದಂತ ಸಂದರ್ಭ ಇಲ್ಲಿ ನಡೀತಿದೆ. ಇದೊಂದು ವಿಶೇಷವಾಗಿ ಹಾಗೆ ಎಲ್ಲಾ ಭಂಡಾರವೂ ವಿಶೇಷವಾಗಿ ಈ ಸನ್ನಿಧಾನಕ್ಕೆ ಬಂದು ಆ ತಮ್ಮನದ ಮೆಚ್ಚಿ ಅಂತ ಒಂದು ನೇಮವನ್ನು ಇಲ್ಲಿ ಪಡೆದುಕೊಂಡು ಬರ್ತಾ ಇದ್ದಾರೆ. ಅರಸು ದೈವಕ್ಕೆ ಪ್ರಿಯವಾದ ಜಾರಂದಾಯ ದೈವ ಅರಸು ಕ್ಷೇತ್ರಕ್ಕೆ ಬರುವಾಗ ತನ್ನ ಆರ್ಭಟವನ್ನು ತೋರಿಸುತ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಒಟ್ಟಿನಲ್ಲಿ ವಿಜ್ಞಾನಕ್ಕೆ ಸವಾಲಾಗಿರುವ ಈ ಪಲ್ಲಕ್ಕಿ ಪವಾಡ ಇಂದಿನ ಕಾಲದಲ್ಲೂ ನಡೆಯುತ್ತಲ್ಲ ಅನ್ನೋದೇ ವಿಶೇಷ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿ. ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಸಾಮಾನ್ಯ, ಆದರೆ ಈ ದೈವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಅನ್ನೋದೇ ಪವಾಡ. ಎಲ್ಲೆಡೆ ದೇವರ ಪಲ್ಲಕ್ಕಿಯನ್ನ ಆಳುಗಳು ಹೊತ್ತೊಯ್ಯೋದರೆ ಅಲ್ಲಿ ಮಾತ್ರ ಆಳುಗಳನ್ನೇ ಪಲ್ಲಕ್ಕಿ ಎಳೆದಾಡುತ್ತಾ ಹೋಗುತ್ತೆ. ಪಲ್ಲಕ್ಕಿಯ ಆರ್ಭಟಕ್ಕೆ ಅದನ್ನ ಹಿಡಿದ 20ಕ್ಕೂ ಅಧಿಕ ಯುವಕರನ್ನೇ ಪಲ್ಲಕ್ಕಿ ಹಿಡಿದಿಡಿಯುತ್ತೆ. ಅಷ್ಟಕ್ಕೂ ಆ ಪಲ್ಲಕ್ಕಿಯಲ್ಲಿ ಆರ್ಭಟಿಸುವ ಪವಾಡ ಶಕ್ತಿ ಯಾವುದು? ಇಂತಹ ಪವಾಡ ಪಲ್ಲಕ್ಕಿ ಇರೋದಾದ್ರೂ ಎಲ್ಲಿ ಅನ್ನೋ ಡೀಟೇಲ್ ಸ್ಟೋರಿ ಇಲ್ಲಿದೆ ನೋಡಿ. ಪಲ್ಲಕ್ಕಿ ಹಿಡಿದವರನ್ನೇ ಎಳೆದೊಯ್ಯುತ್ತಂತೆ ಆ ಶಕ್ತಿ. ಮಂಗಳೂರಿನ ಅತ್ತೂರಿನಲ್ಲಿ ಪಲ್ಲಕ್ಕಿ ಪವಾಡ. ಇದು ತುಳುನಾಡಿನ ಆರಾಧ್ಯ ದೈವ ಅರಸು ಕುಂಜಿರಾಯ ಉತ್ಸವದ ವೇಳೆ ಕಂಡುಬರೋ ಕಾರಣಿಕ. ಸಾಮಾನ್ಯವಾಗಿ ಉತ್ಸವದ ವೇಳೆ ದೈವ ದೇವರುಗಳ ವಿಗ್ರಹವನ್ನ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯುವುದು ಸಾಮಾನ್ಯ. ಆದರೆ ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಅತ್ತೂರಿನಲ್ಲಿ ನಡೆಯುವ ಅರಸು ಕುಂಜಿರಾಯ ದೈವದ ಜಾತ್ರಾ ಮಹೋತ್ಸವ ತುಂಬಾನೇ ವಿಶೇಷ.
ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾರಂತಾಯ ಬಂಟ ದೈವದ ಮುಖವಾಡವನ್ನ ಪಲ್ಲಕ್ಕಿಯಲ್ಲಿಟ್ಟು ನಡೆದು ಬರುವ ಸನ್ನಿವೇಶವನ್ನು ನೋಡಲು ಊರ ಪರವೂರಿನ ಮಂದಿ ಕಿಕ್ಕಿರಿದು ಸೇರುತ್ತಾರೆ. ಇಲ್ಲಿ ಪಲ್ಲಕ್ಕಿಯನ್ನು ಸುಮಾರು 20ರಷ್ಟು ಯುವಕರು ಹೊತ್ತು ಬರುತ್ತಾರೆ. ಆ ವೇಳೆಗೆ ಜಾರಂತಾಯ ದೈವದ ಮುಗ ಹೊತ್ತ ಆ ಪಲ್ಲಕ್ಕಿ ಆವೇಶಕ್ಕೊಳಗಾಗಿ ತನ್ನನ್ನು ಹೊತ್ತಿರೋರನ್ನೇ ಎಳೆದಾಡುತ್ತಂತೆ. ಈ ನಮ್ಮದು ವಿಶೇಷ ಅಂತಂದ್ರೆ ಶಿಬರೂರು ಕೊಡಮಣಿತಾಯ ದೇವಸ್ಥಾನ ಅಂದ್ರೆ ಹತ್ತೂರು, ಕೊಡೆತ್ತೂರು ಮತ್ತೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ 3 ಜಾಗಕ್ಕೆ ಭೇಟಿ ಕೊಡುವಂತದ್ದು. ಆದ್ರೆ ಹತ್ತೂರು ಮತ್ತೆ ಕೊಡೆತ್ತೂರು ಅಂದ್ರೆ ಶ್ರೀ ಕೊಡಮಣಿತಾಯ ಕ್ಷೇತ್ರದಿಂದ ಶಿಬರೂರು ಕೊಡಮಣಿತಾಯ ಭಂಡಾರ ಬರೆದು, ತದನಂತರ ಕಾಂತೇರಿ ಜಿಮಾದಿ ಅವರದು, ಅದರ ನಂತರ ಒಂದು ಜಾರಂದಾಯ ಮತ್ತೆ ಸ್ಥಳ ಜಿಮಾದಿ ಬಂಟ, ಇದು ಎಲ್ಲಾ ಕಡೆಯ ಒಂದು ಭಂಡಾರ ಬಂದು ಈ ಹತ್ತೂರು ಅರಸು ಕುಂಜಿರೆಯನ್ನ ಒರಪೆಲ್ಲ ಸಂಬಂಧದ ಬಾಳಿಕೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರಥಮದು ಸುರಿಗೆ ಅರಸು ಕುಂಜಿರೆಯರ ನೇಮೋತ್ಸವ ಆಗ್ತದೆ. ಅದೇ ಮರು ದಿವಸ ಬೆಳಿಗ್ಗೆ ನಮ್ದು ಒಂದು ಉಳ್ಳೆಯ ದೈವದು ಕಂಚಿಮಿಂಚ ನೇಮ ಆಗ್ತದೆ. ಪಲ್ಲಕ್ಕಿಯನ್ನು ಹೊತ್ತ ಸುಮಾರು 20 ಮಂದಿಗೂ ಆ ಪಲ್ಲಕ್ಕಿಯ ಆರ್ಭಟವನ್ನು ತಡೆಯಲಾಗುವುದಿಲ್ವಂತೆ. ಈ ವೇಳೆ ಪಲ್ಲಕ್ಕಿಯನ್ನು ಹಿಡಿದಿರುವ ಯುವಕರು ಶತಪ್ರಯತ್ನದಿಂದ ಪಲ್ಲಕ್ಕಿಯೊಳಗಿರುವ ಮುಖವಾಡ ಬೀಳದಂತೆ ಮುಂದಕ್ಕೆ ಸಾಗಲು ಪ್ರಯತ್ನಿಸುತ್ತಾರೆ. ಸುಮಾರು 3 ಗಂಟೆ ಸತತ ಪ್ರಯತ್ನದ ಬಳಿಕ ಮುಖವಾಡವನ್ನು ಹೊತ್ತು ತಂದ ಪಲ್ಲಕ್ಕಿ ದೈವಸ್ಥಾನದ ಒಳಗೆ ಸೇರುತ್ತದೆ. ಇದನ್ನು ದೇವಸ್ಥಾನದ ಒಳಗೆ ತರೋದೇ ದೈವಶಕ್ತಿ ಅನ್ನೋದು ನಂಬಿಕೆ. ಇಲ್ಲಿ ದೈವದ ಈ ಒಂದು ನೇಮೋತ್ಸವ ಸಂದರ್ಭದಲ್ಲಿ ಹರಿಬಾದಿಯಿಂದ ಆ ಜಾರಂದಯ್ಯನ ಭಂಡಾರ ಬರುವ ಒಂದು ವಿಶೇಷವಾಗಿರುತ್ತದೆ. ಈ ಭಂಡಾರವನ್ನು ತರುವಂತಹ ಸಂದರ್ಭದಲ್ಲಿ ಆ ಪಲ್ಲಂಕಿಯಲ್ಲಿ ಇದ್ದಂತ ಆ ಮಗುವನ್ನು ಆ ಪಲ್ಲಂಕಿಯಲ್ಲಿ ಇಟ್ಟು ತರುವಂತ 12 ಜನ ಆ ಪಲ್ಲಂಕಿಯನ್ನು ಹೊತ್ತುಕೊಂಡು ಬಂದರು. ಅದು ಒಂದು ಕಾರಣಿಕವಾಗಿ ಯಾರಿಗೂ ಹಿಡಿಯದಂತ ಸಂದರ್ಭ ಇಲ್ಲಿ ನಡೀತಿದೆ. ಇದೊಂದು ವಿಶೇಷವಾಗಿ ಹಾಗೆ ಎಲ್ಲಾ ಭಂಡಾರವೂ ವಿಶೇಷವಾಗಿ ಈ ಸನ್ನಿಧಾನಕ್ಕೆ ಬಂದು ಆ ತಮ್ಮನದ ಮೆಚ್ಚಿ ಅಂತ ಒಂದು ನೇಮವನ್ನು ಇಲ್ಲಿ ಪಡೆದುಕೊಂಡು ಬರ್ತಾ ಇದ್ದಾರೆ. ಅರಸು ದೈವಕ್ಕೆ ಪ್ರಿಯವಾದ ಜಾರಂದಾಯ ದೈವ ಅರಸು ಕ್ಷೇತ್ರಕ್ಕೆ ಬರುವಾಗ ತನ್ನ ಆರ್ಭಟವನ್ನು ತೋರಿಸುತ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಒಟ್ಟಿನಲ್ಲಿ ವಿಜ್ಞಾನಕ್ಕೆ ಸವಾಲಾಗಿರುವ ಈ ಪಲ್ಲಕ್ಕಿ ಪವಾಡ ಇಂದಿನ ಕಾಲದಲ್ಲೂ ನಡೆಯುತ್ತಲ್ಲ ಅನ್ನೋದೇ ವಿಶೇಷ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿ. ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಸಾಮಾನ್ಯ, ಆದ್ರೆ ಈ ದೈವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಅನ್ನೋದೇ ಪವಾಡ. ಎಲ್ಲೆಡೆ ದೇವರ ಪಲ್ಲಕ್ಕಿಯನ್ನ ಆಳುಗಳು ಹೊತ್ತೊಯ್ಯೋದರೆ ಅಲ್ಲಿ ಮಾತ್ರ ಆಳುಗಳನ್ನೇ ಪಲ್ಲಕ್ಕಿ ಎಳೆದಾಡುತ್ತಾ ಹೋಗುತ್ತೆ. ಪಲ್ಲಕ್ಕಿ ಆರ್ಭಟಕ್ಕೆ ಅದನ್ನ ಹಿಡಿದ 20ಕ್ಕೂ ಅಧಿಕ ಯುವಕರನ್ನೇ ಪಲ್ಲಕ್ಕಿ ಹಿಡಿದಿಡಿಯುತ್ತೆ. ಅಷ್ಟಕ್ಕೂ ಆ ಪಲ್ಲಕ್ಕಿಯಲ್ಲಿ ಆರ್ಭಟಿಸುವ ಪವಾಡ ಶಕ್ತಿ ಯಾವುದು? ಇಂತಹ ಪವಾಡ ಪಲ್ಲಕ್ಕಿ ಇರೋದಾದ್ರೂ ಎಲ್ಲಿ ಅನ್ನೋ ಡೀಟೇಲ್ ಸ್ಟೋರಿ ಇಲ್ಲಿದೆ ನೋಡಿ. ಪಲ್ಲಕ್ಕಿ ಹಿಡಿದವರನ್ನೇ ಎಳೆದೊಯ್ಯುತ್ತಂತೆ ಆ ಶಕ್ತಿ. ಮಂಗಳೂರಿನ ಅತ್ತೂರಿನಲ್ಲಿ ಪಲ್ಲಕ್ಕಿ ಪವಾಡ. ಇದು ತುಳುನಾಡಿನ ಆರಾಧ್ಯ ದೈವ ಅರಸು ಕುಂಜಿರಾಯ ಉತ್ಸವದ ವೇಳೆ ಕಂಡುಬರೋ ಕಾರಣಿಕ. ಸಾಮಾನ್ಯವಾಗಿ ಉತ್ಸವದ ವೇಳೆ ದೈವ ದೇವರುಗಳ ವಿಗ್ರಹವನ್ನ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯುವುದು ಸಾಮಾನ್ಯ. ಆದರೆ ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಅತ್ತೂರಿನಲ್ಲಿ ನಡೆಯುವ ಅರಸು ಕುಂಜಿರಾಯ ದೈವದ ಜಾತ್ರಾ ಮಹೋತ್ಸವ ತುಂಬಾನೇ ವಿಶೇಷ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾರಂತಾಯ ಬಂಟ ದೈವದ ಮುಖವಾಡವನ್ನ ಪಲ್ಲಕ್ಕಿಯಲ್ಲಿಟ್ಟು ನಡೆದು ಬರುವ ಸನ್ನಿವೇಶವನ್ನು ನೋಡಲು ಊರ ಪರವೂರಿನ ಮಂದಿ ಕಿಕ್ಕಿರಿದು ಸೇರುತ್ತಾರೆ. ಇಲ್ಲಿ ಪಲ್ಲಕ್ಕಿಯನ್ನು ಸುಮಾರು 20ರಷ್ಟು ಯುವಕರು ಹೊತ್ತು ಬರುತ್ತಾರೆ. ಆ ವೇಳೆಗೆ ಜಾರಂತಾಯ ದೈವದ ಮುಗ ಹೊತ್ತ ಆ ಪಲ್ಲಕ್ಕಿ ಆವೇಶಕ್ಕೊಳಗಾಗಿ ತನ್ನನ್ನು ಹೊತ್ತಿರೋರನ್ನೇ ಎಳೆದಾಡುತ್ತಂತೆ. ಈ ನಮ್ಮದು ವಿಶೇಷ ಅಂತಂದ್ರೆ ಶಿಬರೂರು ಕೊಡಮಣಿತಾಯ ದೇವಸ್ಥಾನ ಅಂದ್ರೆ ಹತ್ತೂರು, ಕೊಡೆತ್ತೂರು ಮತ್ತೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ 3 ಜಾಗಕ್ಕೆ ಭೇಟಿ ಕೊಡುವಂತದ್ದು. ಆದ್ರೆ ಹತ್ತೂರು ಮತ್ತೆ ಕೊಡೆತ್ತೂರು ಅಂದ್ರೆ ಶ್ರೀ ಕೊಡಮಣಿತಾಯ ಕ್ಷೇತ್ರದಿಂದ ಶಿಬರೂರು ಕೊಡಮಣಿತಾಯ ಭಂಡಾರ ಬರೆದು, ತದನಂತರ ಕಾಂತೇರಿ ಜಿಮಾದಿ ಅವರದು, ಅದರ ನಂತರ ಒಂದು ಜಾರಂದಾಯ ಮತ್ತೆ ಸ್ಥಳ ಜಿಮಾದಿ ಬಂಟ, ಇದು ಎಲ್ಲಾ ಕಡೆಯ ಒಂದು ಭಂಡಾರ ಬಂದು ಈ ಹತ್ತೂರು ಅರಸು ಕುಂಜಿರೆಯನ್ನ ಒರಪೆಲ್ಲ ಸಂಬಂಧದ ಬಾಳಿಕೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರಥಮದು ಸುರಿಗೆ ಅರಸು ಕುಂಜಿರೆಯರ ನೇಮೋತ್ಸವ ಆಗ್ತದೆ. ಅದೇ ಮರು ದಿವಸ ಬೆಳಿಗ್ಗೆ ನಮ್ದು ಒಂದು ಉಳ್ಳೆಯ ದೈವದು ಕಂಚಿಮಿಂಚ ನೇಮ ಆಗ್ತದೆ. ಪಲ್ಲಕ್ಕಿಯನ್ನು ಹೊತ್ತ ಸುಮಾರು 20 ಮಂದಿಗೂ ಆ ಪಲ್ಲಕ್ಕಿಯ ಆರ್ಭಟವನ್ನು ತಡೆಯಲಾಗುವುದಿಲ್ವಂತೆ. ಈ ವೇಳೆ ಪಲ್ಲಕ್ಕಿಯನ್ನು ಹಿಡಿದಿರುವ ಯುವಕರು ಶತಪ್ರಯತ್ನದಿಂದ ಪಲ್ಲಕ್ಕಿಯೊಳಗಿರುವ ಮುಖವಾಡ ಬೀಳದಂತೆ ಮುಂದಕ್ಕೆ ಸಾಗಲು ಪ್ರಯತ್ನಿಸುತ್ತಾರೆ.
ಸುಮಾರು 3 ಗಂಟೆ ಸತತ ಪ್ರಯತ್ನದ ಬಳಿಕ ಮುಖವಾಡವನ್ನು ಹೊತ್ತು ತಂದ ಪಲ್ಲಕ್ಕಿ ದೈವಸ್ಥಾನದ ಒಳಗೆ ಸೇರುತ್ತದೆ. ಇದನ್ನು ದೇವಸ್ಥಾನದ ಒಳಗೆ ತರೋದೇ ದೈವಶಕ್ತಿ ಅನ್ನೋದು ನಂಬಿಕೆ. ಇಲ್ಲಿ ದೈವದ ಈ ಒಂದು ನೇಮೋತ್ಸವ ಸಂದರ್ಭದಲ್ಲಿ ಹರಿಪಾದಿಯಿಂದ ಆ ಜಾರಂದಯ್ಯನ ಭಂಡಾರ ಬರುವ ಒಂದು ವಿಶೇಷವಾಗಿರುತ್ತದೆ. ಈ ಭಂಡಾರವನ್ನು ತರುವಂತಹ ಸಂದರ್ಭದಲ್ಲಿ ಆ ಪಲ್ಲಂಕಿಯಲ್ಲಿ ಇದ್ದಂತ ಆ ಮಗುವನ್ನು ಆ ಪಲ್ಲಂಕಿಯಲ್ಲಿ ಇಟ್ಟು ತರುವಂತ 12 ಜನ ಆ ಪಲ್ಲಂಕಿಯನ್ನು ಹೊತ್ತುಕೊಂಡು ಬಂದರೂ ಅದು ಒಂದು ಕಾರಣಿಕವಾಗಿ ಯಾರಿಗೂ ಹಿಡಿಯದಂತ ಸಂದರ್ಭ ಇಲ್ಲಿ ನಡೀತಿದೆ. ಇದೊಂದು ವಿಶೇಷವಾಗಿ ಹಾಗೆ ಎಲ್ಲಾ ಭಂಡಾರವೂ ವಿಶೇಷವಾಗಿ ಈ ಸನ್ನಿಧಾನಕ್ಕೆ ಬಂದು ಆ ತಮ್ಮನದ ಮೆಚ್ಚಿ ಅಂತ ಒಂದು ನೇಮವನ್ನು ಇಲ್ಲಿ ಪಡೆದುಕೊಂಡು ಬರ್ತಾ ಇದ್ದಾರೆ. ಅರಸು ದೈವಕ್ಕೆ ಪ್ರಿಯವಾದ ಜಾರಂದಯ್ಯ ದೈವ ಅರಸು ಕ್ಷೇತ್ರಕ್ಕೆ ಬರುವಾಗ ತನ್ನ ಆರ್ಭಟವನ್ನು ತೋರಿಸುತ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಒಟ್ಟಿನಲ್ಲಿ ವಿಜ್ಞಾನಕ್ಕೆ ಸವಾಲಾಗಿರುವ ಈ ಪಲ್ಲಕ್ಕಿ ಪವಾಡ ಇಂದಿನ ಕಾಲದಲ್ಲೂ ನಡೆಯುತ್ತಲ್ಲ ಅನ್ನೋದೇ ವಿಶೇಷ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮಂಜ ಜೊತೆ ದಿನೇಶ್